ಈ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿದೆ, ಭಾಳಷ್ಟು ನೈಜತೆ ಇದೆ. ಕೆಲವು ಸಮಯ ಫಸ್ಟ್ ಸ್ಟಾಪಲ್ಲಿ ಕರಳು ಕಿತ್ತು ಬರುವಂಥ ಸನ್ನಿವೇಶಗಳು. ನನಗೆ ಫಸ್ಟ್ ಸ್ಟಾಪ್ ಆದಮೇಲೆ ಸೆಕೆಂಡ್ ಹಾಫ್ ಯಾವ ರೀತಿ ಇದನ್ನು ಒಯ್ದಿರ್ತಾರೆ ಅನ್ನೋಂಥ ಕುತೂಹಲ ಭಾಳ ಇತ್ತು. ಸೆಕೆಂಡ್ ಹಾಫಲ್ಲಿ ಒಬ್ಬ ಲಾಯರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಕ್ಕೆ ಅಜಯ್ ರಾವ್ ಅದನ್ನು ಮಾಡಿ ತೋರಿಸಿದ್ದಾರೆ. ಮತ್ತು ಈ ಸಿನಿಮಾ ಮಾಡಬೇಕಾದ್ರೆ ಸುಮ್ಮನೆ ರೀಲ್ ಸುತ್ತುವಂಥ ಕೆಲಸ ಅವ್ರು ಮಾಡಿಲ್ಲ, ಭಾಳಷ್ಟು ಅಧ್ಯಯನ ಮಾಡಿದ್ದಾರೆ. ಭಾಳಷ್ಟು ಅಧ್ಯಯನ ಮಾಡಿ ಭಾಳ ಕಥೆಯೊಳಗೆ ಹೋಗಿ ಲೀಗಲ್ ಪಾಯಿಂಟ್ಸ್, ಸೈಂಟಿಫಿಕ್ ಆ್ಯಂಡ್ ಎಲ್ಲ ರೀತಿಯ ಆಯಾಮಗಳನ್ನು ಮಾಡಿ ಈ ಕಥೆಯನ್ನು ಒಂದು ಸುಂದರವಾದ ಚಿತ್ರವನ್ನು ಮಾಡಿ ಕನ್ನಡದ ಜನತೆಗೆ ನಮ್ಮ ಅಜಯ್ ರಾವ್ ಕೊಡ್ತಾ ಇರೋದು ತುಂಬ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹೆಮ್ಮೆಯ ವಿಷಯ. ನಾನು ಈ ಸಿನಿಮಾದಲ್ಲಿ ಫಸ್ಟ್ ಫ್ರೇಮಿಂದ ಹಿಡಿದು ಕೊನೆ ಫ್ರೇಮ್ವರೆಗೂ ಭಾಳಷ್ಟು ಕಾತರನಾಗಿ ಈ ಸಿನಿಮಾವನ್ನು ನೋಡಿದ್ದೇನೆ. ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಯಾಕೆ ಅಂತ ಹೇಳಿದರೆ ಈ ರೀತಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಕಾನೂನು ಬಗ್ಗೆ ಲಾಯರ್ಸ್ ಕಥೆಗಳು ಸಾಕಷ್ಟು ಬಂದಿದ್ದಾವೆ, ಆದರೆ ಈ ರೀತಿ ಇಷ್ಟೊಂದು ಒಳ್ಳೆಯ ಸಿನಿಮಾವನ್ನು ಯಾರೂ ಕೂಡ ಮಾಡಿಲ್ಲ. ಒಂದು ವಿಷಯವನ್ನು ಇಟ್ಕೊಂಡು ಬಿಗಿನಿಂಗಿಂದ ಕೊನೆಯವರೆಗೂ ಒಂದು ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ಆ ತಾಯಿ ಮಕ್ಕಳ ಸಂಬಂಧ, ಅದಕ್ಕೆ ಯಾವ ರೀತಿ ಕೇವಲ ಕಾನೂನಾತ್ಮಕವಾಗೆಲ್ಲ ಮಾನವೀಯ ದೃಷ್ಟಿಯಿಂದನೂ ಕೂಡ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಈ ಸಿನಿಮಾದ ಮೂಲಕ ನಮ್ಮ ಅಜಯ್ ರಾವ್ ಮಾಡಿ ತೋರಿಸಿದ್ದಾರೆ. ಮತ್ತು ಮ್ಯೂಸಿಕ್ಕು ಕೂಡ ಎಕ್ಸ್ಟ್ರಾರ್ಡಿನರಿ ಇದೆ. ಅದು ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಹೋಗಿದೆ. ಆ ಒಂದೊಂದು ಇದರಲ್ಲೂ ಸೀನಲ್ಲೂ ಒಂದೊಂದು ಫ್ರೇಮಲ್ಲೂ ಕೂಡ ಪ್ರತಿಯೊಂದು ವಿಷಯವೂ ಕೂಡ ನಮಗೆ ಎದ್ದು ಕಾಣ್ತಾ ಇದೆ. ಭಾಳ ಅದ್ಭುತವಾದಂಥ ಸಿನಿಮಾ. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಇಷ್ಟು ಇನ್ವಾಲ್ವ್ ಆಗಿ ಯಾವ ಸಿನಿಮಾನೂ ನಾನು ಇದುವರೆಗೂ ನೋಡಿರಲಿಲ್ಲ. ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತ ಈ ಸಿನಿಮಾವನ್ನು ಕನ್ನಡಿಗರು ನೋಡದೆ ಹೋದರೆ ಒಂದು ದೊಡ್ಡ ಆತ್ಮ ದ್ರೋಹ ಮಾಡ್ಕೊಂಡಂಗೆ ಆಗ್ತದೆ ಅಂಥೇಳಿ ನನ್ನ ಅನಿಸಿಕೆ. ಮತ್ತು ಪ್ರತಿಯೊಂದು ಕುಟುಂಬ, ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಕುಟುಂಬನೂ ಕೂಡ ಈ ಸಿನಿಮಾವನ್ನು ನೋಡಬೇಕು. ಅದನ್ನು ಯಾವ ರೀತಿ ಸಿನಿಮಾ ನೋಡೋದು ಅಷ್ಟೇ ಅಲ್ಲ, ಇವತ್ತು ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಜಗತ್ತಲ್ಲಿ ಅನ್ನೋದು ಭಾಳ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹ್ಯಾಟ್ಸ್ ಅಪ್ ಟು ಅಜಯ್ ರಾವ್. ಗುಡ್ ಲಕ್.